ಚಾರ್ಜ್ ತೊಗೊಂಡಿದ ನಂತರ ಮೊದಲಿನ ಸರ್ತಿ ಆ್ಯಸ್ ಎ DG ಪ್ರಿಸನ್ಸ್ ನಾನು ಬಂದಿದ್ದೇನೆ. ಮತ್ತು ಹಿಂಡಲ್ಗಾ ಜೈಲ್ ಭಾಳ ಹಳೆ ಜೈಲಿದೆ ಮತ್ತು ಬಹಳ ನಮ್ಮ ರಾಜ್ಯದಲ್ಲಿ ಪರಪ್ನಗರ ನಂತರ ನಮಗೆ ಅನ್ನಿಸ್ದೆ ಕಿ ಭಾಳ ಇಂಪಾರ್ಟೆಂಟ್ ಜೈಲ್ ನಮಗೆ ಇದೆ. ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆರೋಪಿಗಳು ಇಲ್ಲಿ ಜೈಲಿನಲ್ಲಿ ಇದ್ದಾರೆ. ಬ್ಯಾಂಗ್ಳೂರಿಂದ ಕೂಡ ಇದ್ದಾರೆ, ಕೋಸ್ಟಲಿಂದ ಇದ್ದಾರೆ, ಬೇರೆ ಕಡೆಯಿಂದ ಇದ್ದಾರೆ, ಮತ್ತು ಹಳ್ಳಿಯಿದೆ. ಸೊ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ. ಹೊರಗಡೆಯಿಂದ ಈ ಕಾಂಟ್ರಾಬ್ಯಾಂಡ್ ಐಟಮ್, ಈ ಗಾಂಜಾ ಆಗಲಿ, ಸಿಗರೇಟ್ ಆಗಲಿ, ಮೊಪ್ಪನ್ ಆಗಲಿ ಅವರು ಎಸೆಯೋದು ಎಲ್ಲ ಮಾಡ್ತಾರೆ. ಅಂದರೆ ಇದು ರೋಡ್ಗಳು ಇದೆ, ಹೊರಗಡೆಯಿಂದ ಇದು ಹೊರಗಡೆನೇ ಇದು ಹೋಗ್ತಾ ಇದೆ. ಸೊ ನಾವು ನೆಟ್ ಹಾಕಲಿಕ್ಕೆ ನಾವು ಎಲ್ಲ ಹೇಳಿದ್ದೀವಿ, ಆದಷ್ಟು ಬೇಗನೆ ಅವರು ಹಾಕಬೇಕು. ಮತ್ತು ಲೋಕಲ್ ಪೊಲೀಸ್ ನಾವು ಸ್ವಲ್ಪ ಬ್ಯಾರಿಕೇಡ್ ಹಾಕೊಂಡು ಯಾವ ಮೋಟರ್ ಸೈಕಲ್ ಮೇಲೆ ಹೋಗಿ ಮತ್ತು ಜನ ಇಲ್ಲ ಓಡಾಡ್ತಾರೆ, ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಏನೇನು ನಾವು ಮಾಡ್ಬೋದು ಅದು ಕ್ರಮ ತಗೊಳ್ಳಿಕ್ಕೆ ನಾವು ಹೇಳಿವಿ. ಅದರ ಜೊತೆಗೆ ಈಗ ಮೊಬೈಲ್ ಜಾಮರ್ದು, ಏರ್ಟೆಲ್ದು ಸಿಗ್ನಲ್ಸ್ಗಳು ಇನ್ನೂ ಬರ್ತಾ ಇದೆ ಜೈಲ್ ಒಳಗಡೆ. ನಾವು ಅದರ ಸಲುವಾಗಿ ಕೂಡ ಚರ್ಚೆ ಮಾಡಿದ್ದೀವಿ. TCILನವರು ಇಲ್ಲೇ ಇದ್ದಾರೆ, ಅವ್ರಿಗೆ ಹೇಳಿದ್ದೀವಿ ಅದು ಸ್ವಲ್ಪ ಸರಿಪಡಿಸಬೇಕು. ಭಾಳ ದಿವಸದಿಂದ ಇದು ಪ್ರಯತ್ನವನ್ನು ನಡೀತಾನೇ ಇದೆ, ಆದರೂ ಕೂಡ ಇನ್ನೂ ಸರಿ ಆಗಿಲ್ಲ. ನಾವು ನೋಡಬೇಕು ಅವರು ಯಾವ ರೀತಿ ಮಾಡ್ತಾರೆ, ಅವರಿಗೆ ನಾವು ನಿರ್ದೇಶನ ನಾವು ನೀಡಿದ್ದೀವಿ. ಮತ್ತು ಬೇರೆ ವಿಷಯಗಳು ಏನಿದೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು. ಯಾಕೆಂದರೆ ಈ ಕೈದಿಗಳು ಇದ್ದಾರೆ, ಅವ್ರಿಗೆ ಸುಮ್ಮನೆ ಅಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಅಲ್ಲಿ ವ್ಯರ್ಥ ಮಾಡೋಕ್ಕಿಂತ ಅವ್ರಿಗೆ ಅವ್ರ ಕೈಯಿಂದ ಏನಾದರೂ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರ ಕೈಯಿಂದ ಏನಾದರೂ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ನಾವೆಲ್ಲ ಮಾಡಬೇಕು. ಆ ನಿಟ್ಟಿನಲ್ಲಿ ಕೂಡ ನಾವು ಅವ್ರಿಗೆ ಕೆಲವು ಸಲಹೆ ಸೂಚನೆಗಳನ್ನು ನಾವು ನೀಡಿದ್ದೀವಿ. ಮತ್ತು ಅವ್ರಿಗೆ ಡೈಲಿ ಬೇಸಿಸ್ ಮೇಲೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಅಥವಾ ಯೋಗ ಆಗಲಿ ಅಥವಾ ಧ್ಯಾನ ಆಗಲಿ ಎಲ್ಲ ಅದು ಕೆಲಸ ಅವರು ಮಾಡಬೇಕು. ಅಂಡರ್ ಟ್ರಯಲ್ ಬಿಸ್ನೆಸ್ಸಿಗೆ ಕೂಡ ನಾವು ಕೆಲವು ತರಬೇತಿ ಕೇಳಬೇಕು. ಅವ್ರಿಗೆ ಪ್ಲಂಬಿಂಗ್ದು ಆಗಲಿ, ಎಲೆಕ್ಟ್ರಿಷಿಯನ್ದು ಆಗಲಿ, ಈ ರೀತಿ ನಾವು ಕೊಡಬೇಕು. ನಾವು ಇಲ್ಲಿಂದ ಯಾವ ಹೊರಗಡೆ ಬರ್ತಾರೆ ಮತ್ತು ಅಪರಾಧಿಕ ಕೃತ್ಯಕ್ಕೆ ಅವರು ಅವ್ರಿಗೆ ತೊಡಗಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೆಲವು ನಿರ್ದೇಶನ ನಾನು ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಮತ್ತು ಮೇಲಿನ ಮೇಲೆ ಅವರಿಗೆ ಒಂದು ಸೆಗ್ರಿಗೇಷನ್ ಆಫ್ ಪ್ಲೇಸಸ್, ಯುವ ಅಪರಾಧಿಗಳಿದ್ದಾರೆ ಅವ್ರಿಗೆ ಸೆಡ್ ಹಾಗೆ ಇಟ್ಕೊಳ್ಳೋದು. ಯಾಕೆಂದ್ರೆ ಅವ್ರಿಗೆ ನಾವು ಹಾರ್ಡ್ಕೋರ್ ಕ್ರಿಮಿನಲ್ ಜೊತೆಗೆ ಇಟ್ಕೊಂಡ್ರೆ ಮತ್ತು ಇನ್ನೂ ಯಾರು ಫಸ್ಟ್ ಟೈಮ್ ಇದ್ದಾರೆ ಅವರು ಕೂಡ ತುಂಬ ಡೀಪ್ ಆಗಿ ಕ್ರೈಮ್ ಮಾಡೋಕ್ಕೆ ಅವರು ನಮ್ಮ ಪ್ರಕಾರ ಅವರು ಪರಿಣಿತ ಆಗಿಬಿಡ್ತಾರೆ. ಅದಕ್ಕಾಗಿ ಅವ್ರಿಗೆ ಪ್ರತ್ಯೇಕವಾಗಿ ನಾವು ಇಟ್ಕೊಳ್ಳೋದು ಅದು ನಾವು ಇವ್ರಿಗೆ ಹೇಳಿದ್ದೀವಿ. ಸೊ ಕೆಲವು ವಿಷಯಗಳು ನಾವೀಗ ಹೇಳಿದ್ದೀವಿ, ಈಗ ನಾವು ನೋಡೋಣ ಅವರು ಅನುಷ್ಠಾನಕ್ಕೆ ತರಬೇಕು. ಮತ್ತು ಇನ್ನೂ ಇದು ಏನಿದೆ ನಮ್ಮ ಇಲ್ಲಿ ಅವ್ರದ್ದು ಕೆಲಸ ಏನಿದೆ ನಮ್ಮ ಪ್ರಕಾರ ಇನ್ನೂ ಅವರು ಚುರುಕುಗೊಳಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ನಾವು ನಿರ್ದೇಶಿಸಿಕೊಟ್ಟಿದ್ದೇನೆ. ಸರ್, ಈಗ 5G ಜಾಮರ್ ಇದ್ರೂ ಕೂಡ ಹೊರಗಡೆಯಿಂದ ಮಾದಕ ವಸ್ತು ಇರ್ಬೋದು, ಮೊಬೈಲ್ ಸಿಮ್ ಕಾರ್ಡ್ಗಳು ಅಲ್ಲ, ನಾನು ಹೇಳಿದ 5G ಜಾಮರ್ ಇಲ್ಲ. ಜಾಮರ್ ನಾನೇ ನಿಮಗೆ ಹೇಳಿದ್ದೇನೆ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಜಾಮರ್ದು, ಗೊತ್ತಾಯ್ತಾ? ಏರ್ಟೆಲ್ದು ಸಿಗ್ನಲ್ ಎಲ್ಲ ಕಂಪ್ಲೀಟ್ ಕೂಡ ಇದೆ ಸರ್, ಅದನ್ನ ತೆಗಿಬೇಕು ಅಂತ ಹೇಳಿ. ಏನು ಹೊರಗಡೆಯಿಂದ ಕೂಡ ಹೊರಗಡೆ ಜನ ವಿರೋಧ ಮಾಡ್ತಿದ್ದಾರೆ. ನಮ್ಮ ನೆಟ್ವರ್ಕ್ ಬರ್ತಾ ಇಲ್ಲ, ಮಕ್ಕಳಿಗೆ ಓದಕ್ಕೆ ಆಗ್ತಾ ಇಲ್ಲ, ಅದು ನೋಡ್ಬೇಕು. ಈಗ ಜೈಲ್ ಇಲ್ಲಿ ಇದ ಕಾರಣ ಈಗ ನಾವು ಜೈಲ್ ಶಿಫ್ಟ್ ಮಾಡೋದು ಅದೇ ಒಂದು ಪರಿಹಾರ ಇದೆ. ಯಾಕಂದ್ರೆ ನಾವು ಇಷ್ಟೇ ಸರ್ ಉದ್ದೇಶ ಏನು, ಹೊರಗಡೆ ಎಲ್ಲ ಬರ್ತಾ ಇದೆ, ಒಳಗಡೆ ಇದ್ದವ್ರಿಗೆ ಹೆಂಗು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಷ್ಟೇ. ಅಲ್ಲ, ನಾನೇ ಹೇಳ್ತಾ ಇದ್ದಕ್ಕೆ ಇಲ್ಲಿ ಕೂಡ ಬರ್ತಾ ಇದೆ. ಒಳಗಡೆ ಅದು ಇಲ್ಲೇ ಟವರ್ ಇದೆ, BTS ಟವರ್ ಇದೆ, ಕಾಣ್ತಾ ಇದೆ. ಇಲ್ಲೇ ನೋಡಿ, ಅಲ್ಲೇ ಕಾಣ್ತಾ ಇದೆ, ಅಲ್ಲೇ ಟವರ್ ಇದೆ. ಅಲ್ಲಿ ಟವರ್ ಇದ್ದ ಕಾರಣ ಅಲ್ಲಿ ಬರ್ತಾ ಇದೆ. ಸೊ ನಾವು ಎಲ್ಲ ನಾವು ನಿಲ್ಲಿಸ್ಲಿಕ್ಕೆ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಅವರು ಭಾಳ ದಿವಸ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಅವ್ರಿಗೆ ಹೇಳಿದ್ವಿ, ನಾವು ನೋಡೋಣ ಅವರು ಯಾವ ರೀತಿ ಮಾಡ್ತಾರೆ ಅವರು. ಇನ್ನೊಂದು ಸರಿ, KSISF ಮತ್ತು ಪ್ರಿಸನ್ ಸಿಬ್ಬಂದಿಗಳ ಸಂಘರ್ಷ, ಹೊಂದಾಣಿಕೆ ಕೊರತೆ. ಅಲ್ಲ, ನಿಮ್ಗೆ ಏನಾದ್ರು ನಿದರ್ಶನ ಇದು ಯಾವುದು ನಿರ್ದಿಷ್ಟವಾದ ನಿದರ್ಶನಗಳು ಇದೆಯಾ ಅಥವಾ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದಾರೆ? ಹೊರಗಡೆಯಿಂದ ಇಲ್ಲಿ ಏನಾದರೂ ಎಸೆದರೆ ನಮ್ದಲ್ಲ, ಒಳಗಡೆಯಿಂದ ಏನಾದರೂ ಅಲ್ಲ, ಯಾವುದು ಆರ್ತಿ ಆಗಿದೆಯಾ? ಅಲ್ಲ, ನಿಮ್ಗೆ ಏನಾದರೂ ನಿರ್ದಿಷ್ಟವಾದ ಏನಾದರೂ ಇದ್ರೆ ಹೇಳಿ, ಜನರಲ್ ಆಗಿ ಹೇಳೋದು ಬೇಡ. ಏನಾದರೂ ನಿರ್ದಿಷ್ಟವಾದ ನಿಮ್ಗೆ ನಿದರ್ಶನಗಳು ಇದೆಯಾ? ಇದೆ ಸರ್. ಯಾವ್ದು ಹೇಳಿ. ಹೊರಗಡೆಯಿಂದ ಏನು ಎಸೆದ್ರೆ ನಮಗೆ ಸಂಬಂಧ ಅಲ್ಲ, ಅದು ಯಾವಾಗ ಆಗಿದೆ? ಅದು ಮೊನ್ನೆ ಆಗಿದೆ ಸರ್, ಡಿಸೆಂಬರ್ನಲ್ಲೇ ಆಗಿದೆ. ಡಿಸೆಂಬರ್ನಲ್ಲಿ? ಡಿಸೆಂಬರ್ಲಿ ಯಾವ ಘಟನೆನೂ ಆಗಿಲ್ಲ ಅಲ್ಲ? ಆಗಿದೆ ಸರ್. ಇಲ್ಲ, ಡಿಸೆಂಬರ್ಲಿ ಯಾವ ಘಟನೆ ಆಗಿಲ್ಲ. ಆಗಿದೆ, ನವೆಂಬರ್ಲಿ ಆಗಿದೆ. ನೀವು ನೋಡ್ಕೊಳ್ಳಿ, ನಮಗೆ ಲೆಕ್ಕ ಇದೆ. ನವೆಂಬರ್ಲಿ ಆಗಿದೆ, ಡಿಸೆಂಬರ್ಲಿ ಯಾವ ಘಟನೆ ಆಗಿಲ್ಲ. ಇನ್ನೊಂದು ಸರ್, KSISF ಸಿಬ್ಬಂದಿಗಳ ಕೊರತೆ